ಇವತ್ತು ಬಾಕ್ಸ್ ಆಫೀಸ್ ಸುಲ್ತಾನನ ಆರ್ಭಟಕ್ಕೆ ಥಿಯೇಟರ್ಗಳು ಅಕ್ಷರಶಃ ನಡುಗಿ ಹೋಗಿವೆ. ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಇವತ್ತು ತೆರೆ ಕಂಡಿದ್ದು ಮಾರ್ನಿಂಗ್ ಶೋನಿಂದಲೇ ಭರ್ಜರಿ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದೆ. ಸಾಮಾನ್ಯವಾಗಿ ನಮ್ಮ ಸಿನಿಮಾಗಳು ಬೇರೆ ಕಡೆ ಡಬ್ ಆಗಿ ರಿಲೀಸ್ ಆಗ್ತವೆ, ಆದ್ರೆ ಡೆವಿಲ್ ಹಾಗಾಗ್ಲಿಲ್ಲ. ಕರ್ನಾಟಕ ಬಿಡಿ, ಮುಂಬೈ, ದೆಹಲಿ, ಪುಣೆ ಅಂತಹ ಮಹಾನಗರಗಳಲ್ಲೂ ಕನ್ನಡದ ವರ್ಷನ್ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ ಅಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಭಾಷೆಯ ಹಂಗಿಲ್ಲದೆ ಪರ ರಾಜ್ಯದ ಮಂದಿ ಮುಗಿಬಿದ್ದು ಸಿನಿಮಾ ನೋಡ್ತಿದ್ದಾರೆ. ಇದನ್ನ ಅಲ್ವಾ ನಿಜವಾದ ಕ್ರೇಜ್ ಅನ್ನೋದು. ಸಾಮಾನ್ಯವಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ತೆಲುಗು, ತಮಿಳು, ಹಿಂದಿಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಆದ್ರೆ ದರ್ಶನ್ ಸಿನಿಮಾ ವಿಚಾರದಲ್ಲಿ ಉಲ್ಟಾ ಆಗಿದೆ. ಹೊರ ರಾಜ್ಯಗಳಲ್ಲಿ ಡಬ್ಬಿಂಗ್ ಬದಲು ಒರಿಜಿನಲ್ ಕನ್ನಡ ಸಿನಿಮಾವನ್ನೇ ರಿಲೀಸ್ ಮಾಡಲಾಗಿದೆ. ಆದರೂ ಕೂಡ ಅಲ್ಲಿನ ಜನ ಮತ್ತು ಅಲ್ಲಿ ನೆಲೆಸಿರೋ ಕನ್ನಡಿಗರು ಮುಗಿಬಿದ್ದು ಟಿಕೆಟ್ ಬುಕ್ ಮಾಡ್ತಿದ್ದಾರೆ. ಪುಣೆ ಮತ್ತು ಮುಂಬೈನಲ್ಲಿ ಕನ್ನಡ ಶೋಗಳು ಹೌಸ್ಫುಲ್ ಆಗಿರೋದು ಡಿ ಬಾಸ್ ತಾಕತ್ತು ಏನು ಅನ್ನೋದನ್ನ ಪ್ರೂವ್ ಮಾಡಿದೆ. ಕಂಟೆಂಟ್ ಚೆನ್ನಾಗಿದ್ರೆ ಭಾಷೆ ಅಡ್ಡಿ ಬರಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಬಾಲಿವುಡ್ ಅಡ್ಡದಲ್ಲೇ ದರ್ಶನ್ ದರ್ಬಾರ್, ಇನ್ನೊಂದು ಕಡೆ ಬಾಲಿವುಡ್ ಸ್ಟಾರ್ ರಣವೀರ್ ಸಿಂಗ್ ಅವರ ದುರಂಧರ್ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಿದೆ. ಸಾಧಾರಣವಾಗಿ ಹಿಂದಿ ಬೆಲ್ಟ್ ನಲ್ಲಿ ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆದ್ರೆ ಬೇರೆ ಭಾಷೆಯ ಸಿನಿಮಾಗಳು ಸೈಡ್ಗೆ ಸರಿಯುತ್ತವೆ. ಆದ್ರೆ ಈ ಸಲ ಸೀನ್ ಉಲ್ಟಾ ಆಗಿದೆ. ಮುಂಬೈ, ದೆಹಲಿಯಲ್ಲಿ ರಣವೀರ್ ಹವಾ ಜೋರಾಗಿದ್ರು ನಮ್ಮ ದರ್ಶನ್ ಅವರ ಡೆವಿಲ್ ಹೌಸ್ಫುಲ್ ಬೋಟ್ ಹಾಕಿಕೊಂಡಿದೆ. ಸ್ವತಃ ಬಾಲಿವುಡ್ ಸ್ಟಾರ್ ಸಿನಿಮಾಗೆ ಸೆಡ್ಡು ಹೊಡೆದು ಪರಭಾಷೆಯ ನೆಲದಲ್ಲಿ ಕನ್ನಡದ ಸಿನಿಮಾ ಹೀಗೆ ಅಬ್ಬರಿಸ್ತಿರೋದು ನೋಡಿ ಬಾಲಿವುಡ್ ಮಂದಿಯೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ರಣವೀರ್ಗೆ ಅವರದ್ದೇ ನೆಲದಲ್ಲಿ ನಮ್ಮ ಡೆವಿಲ್ ಟಫ್ ಕಾಂಪಿಟೇಷನ್ ಕೊಟ್ಟಿದೆ ಅಂದ್ರೆ ಸುಮ್ನೆನಾ? ಇದು ಕನ್ನಡದ ನಿಜವಾದ ತಾಕತ್ತು. ದರ್ಶನ್ ಸಿನಿಮಾ ಬೆಂಗಳೂರಿನಲ್ಲಿ ಹೌಸ್ಫುಲ್ ಆಗೋದು ಕಾಮನ್, ಆದ್ರೆ ಬಾಲಿವುಡ್ ಅಡ್ಡೆ ಮುಂಬೈ ಮತ್ತು ದೆಹಲಿಯ PVR ಐನಾಕ್ಸ್ ಸ್ಕ್ರೀನ್ಗಳಲ್ಲಿ ಕನ್ನಡದ ಡೆವಿಲ್ ರಾರಾಜಿಸುತ್ತಿದೆ. ಹೈದರಾಬಾದ್ ನಂತಹ ಟಾಲಿವುಡ್ ಕೋಟೆಯಲ್ಲೂ ಕನ್ನಡದ ಅವತರಣಿಕೆ ಸಿಕ್ಕಿರೋ ಸ್ವಾಗತ ನೋಡಿ ಟ್ರೇಡ್ ಪಂಡಿತರೇ ಶಾಕ್ ಆಗಿದ್ದಾರೆ. ಅಲ್ಲಿನ ಪ್ರೇಕ್ಷಕರು ಸಬ್ ಟೈಟಲ್ ಸಹಾಯದಿಂದ ಅಥವಾ ದರ್ಶನ್ ಅವರ ಮ್ಯಾನರಿಸಂ ನೋಡೋಕೆ ಸಿನಿಮಾ ನೋಡ್ತಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೆಹಲಿ, ಮುಂಬೈ ಫ್ಯಾನ್ಸ್ ವಿಡಿಯೋಗಳೇ ವೈರಲ್ ಆಗ್ತಿವೆ. ಗಡಿ ಮೀರಿ ಬೆಳೆದ ದಾಸನ ಸಾಮ್ರಾಜ್ಯ ಇದಾಗಿದೆ. ದರ್ಶನ್ ಕನ್ನಡದ ಆಸ್ತಿ ಅಲ್ಲ, ಅವರು ಗಡಿ ಮೀರಿದ ನಾಯಕ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸಾಮಾನ್ಯವಾಗಿ ಕನ್ನಡ ಸಿನಿಮಾಗಳಿಗೆ ಪರ ರಾಜ್ಯದಲ್ಲಿ ಅಷ್ಟು ಲಿಮಿಟೆಡ್ ಸ್ಕ್ರೀನ್ ಸಿಗತ್ತೆ, ಆದ್ರೆ ಡೆವಿಲ್ ಚಿತ್ರಕ್ಕೆ ಸಿಕ್ಕಿರೋ ಸ್ಕ್ರೀನ್ ಕೌಂಟ್ ಮತ್ತು ಆಕ್ಯುಪೆನ್ಸಿ ಬೇರೆ ಲೆವೆಲ್ ನಲ್ಲೇ ಇದೆ. ಅಲ್ಲಿನ ಕನ್ನಡಿಗರು ಒಗ್ಗಟ್ಟಾಗಿ ಬಂದು ಸಂಭ್ರಮಿಸುತ್ತಿದ್ದಾರೆ. ಇದು ಕನ್ನಡ ಚಿತ್ರರಂಗದ ಮಟ್ಟಿಗೆ ಹೆಮ್ಮೆಯ ವಿಷಯ. ಮೊದಲ ದಿನವೇ ಡೆವಿಲ್ ಅಬ್ಬರ ಜೋರಾಗಿದೆ. ಬೇರೆ ಭಾಷೆಗೆ ಡಬ್ ಮಾಡದೆಯೇ ಇಷ್ಟು ದೊಡ್ಡ ಕಲೆಕ್ಷನ್ ಮಾಡ್ತಾ ಇದೆ. 12 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಇವತ್ತು ಒಂದೇ ಒಂದು ದಿನದಲ್ಲಿ ನಿರೀಕ್ಷೆಯನ್ನ ಮಾಡಲಾಗ್ತಿದೆ. ಕೆರಿಯರ್ ನಲ್ಲೇ ಒನ್ ಆಫ್ ದಿ ಬೆಸ್ಟ್ ಓಪನಿಂಗ್ ಎನ್ನಲಾಗ್ತಿದೆ. ಕರ್ನಾಟಕದಲ್ಲಿ ಹಬ್ಬದ ಊಟವಾದ್ರೆ ಹೊರ ರಾಜ್ಯಗಳಲ್ಲಿ ಕನ್ನಡದ ಕಂಪು ಹರಡಿದೆ. ಮುಂದಿನ ದಿನಗಳಲ್ಲಿ ಕಲೆಕ್ಷನ್ ರಿಪೋರ್ಟ್ ಬಂದ್ರೆ ಎಲ್ರೂ ಹುಬ್ಬೇರಿಸೋದು ಗ್ಯಾರಂಟಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.